ಎಲ್ಲರಿಗೂ ನಮಸ್ಕಾರ. ಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ 11 ಬಗ್ಗೆ ಕಂಟೆಸ್ಟೆಂಟ್ಸ್ ಯಾರೆಲ್ಲ ಬರ್ತಾರಂತ ತುಂಬಾ ಕುತೂಹಲ ಇರುತ್ತೆ. ಎಲ್ಲರಿಗೂ ತುಂಬಾ ವಿಡಿಯೋಸ್ ನೋಡಿರ್ತಾರ, ತುಂಬಾ ವೆಬ್ಸೈಟ್ ಗಳೆಲ್ಲ ವೈರಲ್ ಆಗ್ತಾ ಇರುತ್ತೆ, ಇವ್ರು ಬರ್ತಾರೆ ಅವ್ರು ಬರ್ತಾರೆ ಅಂತ. ಆದ್ರೆ ಈ ವಿಡಿಯೋದಲ್ಲಿ ಮಾತ್ರ ಕೇವಲ 5 ಜನ ಹೆಸರು ಮಾತ್ರನೇ ಹೇಳ್ತೀನಿ. ಅವ್ರು 5 ಜನ ಪಕ್ಕ ಬಂದೇ ಬರ್ತಾರೆ ಈ ಸೀಸನ್ಗೆ. ಮೊದಲೇದಾಗಿ ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡೋಣ. ಮೊದಲೇದಾಗಿ ಧರ್ಮ ಕೀರ್ತಿರಾಜ್ ಅಂತ ಇವರು ಒಂದು ಫಿಲಂ ಆಕ್ಟರ್, ತುಂಬಾ ಸಿನಿಮಾಗಳು ಮಾಡಿದ್ದಾರೆ. ಹಳೆ ಧರ್ಮ ಅವರು ಹೀರೋ ವಿಲ್ಲನ್ಗೆ ಕ್ಯಾರೆಕ್ಟರ್ ಮಾಡಿದ್ರೆ ನೋಡಿ, ಅವರ ಮಗ ಇವರು. ವಿಶೇಷವಾಗಿ ದರ್ಶನ್ ಅವ್ರ ಜೊತೆ ಒಂದು ನವಗ್ರಹ ಸಿನಿಮಾ ಮಾಡಿದ್ದಾರೆ ನೋಡಿ, ಆ ಸಿನಿಮಾದಲ್ಲಿ ಇವರು ಇದ್ದಾರೆ. ಅವರು ಬಂದೇ ಬರ್ತಾರ ಅಂತ ಒಂದು ಸೋರ್ಸ್ ಕಡೆಯಿಂದ ಒಂದು ರಿಸರ್ಚ್ ಮಾಡಿದಾಗ ಒಂದು ಮಾಹಿತಿ ಸಿಕ್ಕಿದೆ. ಅದಾದ್ಮೇಲೆ ಬಂದ್ಬಿಟ್ಟು ಭವ್ಯ ಗೌಡ ಅಂತ ಗೀತಾ ಸೀರಿಯಲ್ ನೋಡೇ ಇರ್ತಾರ. ಆ ಸೀರಿಯಲ್ ಅಲ್ಲಿ ಇವರು ಆಕ್ಟರ್ ಮೇನ್ ರೋಲ್ ಮಾಡಿರ್ತಾರೆ ಭವ್ಯ ಗೌಡ ಅವರು. ಇವರು ಬರ್ತಾರ ಅಂತ ಒಂದು ಮಾಹಿತಿ ಇದೆ. ಅದಾದ್ಮೇಲೆ ಕನ್ನಡತಿ ಸೀರಿಯಲ್ ಕಡೆಯಿಂದ ಕಿರಣ್ ರಾಜ್ ಅವರು ಬರ್ತಾರಂತ ತುಂಬಾ ವೈರಲ್ ಆಗ್ತಾ ಇದೆ. 2-3 ದಿನಗಳಿಂದ ಹೆಸರು ಬಂದ್ರು ಬರ್ಬೋದಂತ ತುಂಬಾ ಮಾಹಿತಿ ಇದೆ. ವಿಶೇಷವಾಗಿ ಹರಿಪ್ರಿಯಾ ಅವರು ಬರ್ತಾರ ಅಂತ ಹೇಳ ಮಾಹಿತಿ ನಿನ್ನೆ ವೈರಲ್ ಆಗಿತ್ತು. ಬಟ್ ಅದೆಲ್ಲ ಸುಳ್ಳುಗುರು, ಬರಲ್ಲ. ವಿಶೇಷವಾಗಿ ಇನ್ನೊಂದು ಹೆಸರು ತಗೋಬೇಕಂದ್ರೆ ನ್ಯೂಸ್ ಆಂಕರ್ ಕಡೆಯಿಂದ ಹರೀಶ್ ನಾಗರಾಜ್ 100% ಕನ್ಫರ್ಮ್ ಆಗಿ ಅವ್ರ ಹೆಸರು ಲಿಸ್ಟ್ ಆಗಿದೆ. ಆ ಕ್ಯಾಟಗರಿಯಿಂದ ನ್ಯೂಸ್ ಕ್ಯಾಟಗರಿ ಅಂತ ಒಂದು ಮಾಹಿತಿ ಸಿಕ್ಕಿದೆ. ಇನ್ನೊಂದು ಈಗ 4 ಜನ ಇದ್ರು. ಇನ್ನೊಂದು ವಿಶೇಷ ಹೆಸರು ಬಂದ್ಬಿಟ್ಟು ಜಾಕಿ ಸಿನಿಮಾದಲ್ಲಿ ಮಾಡಿದಾರಲ್ಲ ಭಾವನಾ ಮಿನನ್ ಅಂತ, ಅವರು ಬಂದೇ ಬರ್ತಾರ ಅಂತ ಒಂದು ಮಾಹಿತಿ ರಿಸರ್ಚ್ಗಳ ಪ್ರಕಾರ ಮಾಹಿತಿ ಸಿಕ್ಕಿದೆ. ಮತ್ತೆ ಈ 5 ಜನ ಬಂದೇ ಬರ್ತಾರೆ ಬಿಗ್ ಬಾಸ್ ಸೀಸನ್ಗೆ. ನಾಳೆ ಶನಿವಾರ ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆ ಇದೆ. ಆ ಫಿನಾಲೆಯಲ್ಲಿ ಕೆಲವು ಹೆಸರುಗಳನ್ನ ರಿವೀಲ್ ಮಾಡ್ತಾರ ಅಂತ ಒಂದು ಮಾಹಿತಿ ಸಿಗ್ತಾ ಇದಲ್ಲ. ಡೈರೆಕ್ಟ್ ಆಗಿ ಅವರೇ ಕಲರ್ಸ್ ಕನ್ನಡ ಅವರೇ ಒಂದು ಹೇಳಿದ್ದಾರೆ. ಮತ್ತೆ ಆ ರಿವೀಲ್ ಮಾಡಿದಾಗ ಆ ಒಂದು ಪಬ್ಲಿಕ್ಗೆ ಹೇಳಿದಾಗ ಯಾರು ಬರ್ತಾರೆ ಅಂತ ಕಾದ್ ನೋಡ್ಬೇಕು. ಆದ್ರೆ ಈ 5 ಜನದಲ್ಲಿ 4 ಜನ ಮಾತ್ರ 100% ಬಂದೇ ಬರ್ತಾರೆ. ಬರ್ದಿಟ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ